ಗುರುವೇ ನಮಃ. ಈಗಾಗಲೇ ಮುರಾಳ್ ಸರ್ ಅವರು ನಿಮಗೆ ತಿಳಿಸಿದ ಹಾಗೆ ಈ ನಂದಿ ಸೇನೆ ರಥಯಾತ್ರೆ ಯಡಿಯೂರದಿಂದ ಶ್ರೀಶೈಲವರೆಗೆ ಹಮ್ಮಿಕೊಳ್ಳಲಾಗಿದೆ. ಇದು ಶ್ರೀಶೈಲ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯ ಹಾಗೂ ಭಾರತದ ಉಪರಾಷ್ಟ್ರಪತಿಗಳಿಂದ ಇದು ಚಾಲನೆಗೊಂಡಿರುವಂತದ್ದಿದೆ. ವಿಶೇಷವಾಗಿ ಇದು 2 ವರ್ಷದಿಂದ ಈ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪರ ಒಂದು ಪ್ರೇರಣೆಯಿಂದ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಇದರ ಕುರಿತು ಜಾಗೃತಿ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನಂದಿ ಕೂಗು ಅನ್ನುವಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೀವಿ. ಅದನ್ನ ಇತ್ತೀಚೆಗೆ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಒಂದು ಸಂಘಟನೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ನಂದಿ ಸೇನೆ ಅನ್ನುವಂತ ಒಂದು ಸಂಘಟನೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇಂದು ಮುಂದುವರೆದ ಭಾಗವಾಗಿ ರಾಜ್ಯದಲ್ಲಿರುವಂತಹ 20 ಲಕ್ಷ ಜೋಡೆತ್ತಿನ ಕೃಷಿಕರು ನಾವು ನಂದಿ ಸೈನಿಕರು, ನಮ್ಮ ಹಕ್ಕು ಅನ್ನುವಂಥದ್ದನ್ನ ಕೇಳಕ್ ಅವರೇ ಮುಂದೆ ಬರಬೇಕು ಅನ್ನುವಂಥದ್ದು. ಅಂದ್ರೆ ಪ್ರತಿ ತಿಂಗಳು ಜೋಡೆತ್ತಿನ ಕೃಷಿಕರಿಗೆ 11,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸರ್ಕಾರಕ್ಕೂ ಕೂಡ ನಾವು ಮುಟ್ಟಿಸಿದೆ. ಹಾಗಿದ್ರೆ ಇದು ಕೇವಲ ಏನು ಅಂತಂದ್ರೆ ಅವ್ರ ಮೇಲೆ ನಾವು ಒತ್ತಡ ಹಾಕೋದಲ್ಲ, ಇದು ಏನಾಗ್ಬೇಕಾಗಿದೆ, ಜನರೆಲ್ಲರೂ ಕೂಡ ಅರಿವಿನಿಂದ ಇದನ್ನ ಏನ್ ಮಾಡ್ಬೇಕಾಗಿದೆ, ಒಗ್ಗೂಡಿ ಅವರಿಗೆ ಪೂರಕವಾದಂತ ಯೋಜನೆ ಮತ್ತು ಕಾನೂನನ್ನ ತರಕ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕಾಗ್ಯದ ಅಂತ, ಪ್ರತಿಯೊಬ್ಬರು ಜವಾಬ್ದಾರಿ ಅದ ಅಂತ. ಅಂದ್ರೆ ಇವತ್ತು ಮುಖ್ಯವಾಗಿ 20 ವರ್ಷಗಳ ಹಿಂದೆ ಗ್ರಾಮಗಳಲ್ಲಿ ಸಾಕಷ್ಟು ಜೋಡೆತ್ತಿನ ಕೃಷಿ ಇತ್ತು. ಅವಾಗ ಎಲ್ಲರೂ ನಾವು ಆರೋಗ್ಯವಾಗಿದ್ದೇವೆ. ಜೋಡೆತ್ತಿನ ಕೃಷಿ ಎಷ್ಟೆಲ್ಲಾ ಕ್ಷೀಣಿಸ್ತಾ ಹೋಗ್ತಾ ಇದೆಯೋ ಅಷ್ಟು ಪ್ರತಿಯೊಬ್ಬರಿಗೂ ಕೂಡ ಅನಾರೋಗ್ಯ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹೌದ್ರಿ ತಾನು ಹೇಳ್ತಾ ಇರೋದು? ಹೌದಾ? ಇವತ್ತೇನಾಗಿದೆ, ಪ್ರತಿಯೊಬ್ಬರ ಮನೆಯಲ್ಲಿ ಔಷಧಿ ಬಂದಿದಾವೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತ ಈ ಜೋಡೆತ್ತಿನ ಕೃಷಿ ನಾಶ ಆಗಿರುವಂತದ್ದು. ಹಾಗಿದ್ರೆ ಇಲ್ಲಿ ಮರಳಿ ಪರಿಹಾರ ಏನು ಅಂತಂದ್ರೆ ಎತ್ತಿನ ಕೃಷಿ ಹೆಚ್ಚಿಗೆ ಆಗ್ಲೇಬೇಕು ಅನ್ನುವಂಥದ್ದು. ಬೇರೆ ಮಾರ್ಗ ಯಾವುದೂ ಇಲ್ವೇ ಇಲ್ಲ. ನೀವು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯ ಆದ್ರೂ ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರು ಕೂಡ ಪರ್ಯಾಯ ಅನ್ನುವಂಥದ್ದು ಇನ್ನೊಂದು ಇಲ್ವೇ ಇಲ್ಲ. ಅದಕ್ಕಾಗಿ ಜಗತ್ತಿನ ಎಲ್ಲ ಶಿವಾಲಯಗಳ ಶಿವಲಿಂಗದ ಮುಂದೆ ನಂದಿನೇ ಇದ್ದಾನೆ ಅನ್ನುವಂಥದ್ದು. ಆ ಒಂದು ಕಾರಣಕ್ಕಾಗಿ ಈ ಜ್ಯೋತಿರ್ಲಿಂಗ ಏನಿದೆ ಶ್ರೀಶೈಲ ಮಲ್ಲಯ್ಯ ಅನ್ನುವಂಥದ್ದು ಈ ಭೂಭಾಗವನ್ನ ನಂದಿ ಸಂಪತ್ತಿನಿಂದ ರಕ್ಷಣೆ ಮಾಡೋಕ್ಕಾಗಿನೇ ಇರುವಂತದ್ದು. ಈ ನಾಗರಿಕತೆ ಅನ್ನುವಂತ ಜ್ಯೋತಿ ಆರದೇ ಇರುವಾಗಿ ನೋಡ್ಕೊಳ್ಳೇನೆ ಶ್ರೀಶೈಲ ಮಲ್ಲಯ್ಯ ಇರೋನು ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಸಂದೇಶವನ್ನು ನೀಡ್ತಾ ಇರೋದು. ಅದೇ ಪ್ರತಿ ಗ್ರಾಮಗಳಲ್ಲಿರುವಂತಹ ಏನು ಈ ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಇದೆ, ಇಲ್ಲಿಂದನೇ ಎಷ್ಟೋ ಲಕ್ಷಾಂತರ ಜನ ನಡೆದು ಹೋದ್ರು. ಆ ಕಂಬಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ, ನಂದಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ. ಗ್ರಾಮದಲ್ಲಿರುವಂತಹ ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸಬೇಕನ್ನಂತ ಸಂದೇಶ ನೀಡಾಕೆನೆ ಆ ಒಂದು ಕಂಬಿ ಮಲ್ಲಯ್ಯನ ಪೂಜಾ ಸಂಪ್ರದಾಯ ಇರೋದು. ಆದ್ರೆ ವಾಸ್ತವದಲ್ಲಿ ನಮಗ್ ಗೊತ್ತಿಲ್ಲ ಅದು ಉಳಿಸೋಕೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನಾಗ್ತಾ ಇದೆ, 2 ರಾಷ್ಟ್ರಗಳ ಮಧ್ಯೆ 2-3 ರಾಷ್ಟ್ರಗಳ ಮಧ್ಯೆ ಇವತ್ತು ಯುದ್ಧ ಆಗ್ತಾ ಇರುವಂತದ್ದು. ಇದರ ವಿರುದ್ಧವಾದಂತದ್ದು ಏನಪ್ಪಾ ಅಂತಂದ್ರೆ ಇದೇ ಬಸವ ತತ್ವ ಅನ್ನುವಂಥದ್ದು. 4 ಕಾಲಿನ ಬಸವಣ್ಣನ ಉಳಿಸೋದನ್ನೇ ಬಸವ ತತ್ವ. ಇನ್ನೊಂದು ಈ ವಿರುದ್ಧವಾದಂತ ತತ್ವ ಅಂದ್ರೆ ಇದು ತೈಲ ತತ್ವ. ಒಂದು 20-30 ವರ್ಷಗಳಲ್ಲಿ ಏನಾಯ್ತು, ಇದ್ರ ಬಗ್ಗೆ ನಿರ್ಲಕ್ಷ್ಯ ಆಗಿ ಸಂಪೂರ್ಣವಾಗಿ ಎಲ್ಲಾ ಕಾನೂನುಗಳು ಆ ಒಂದು ತೈಲ ಆಧಾರಿತ ಯಂತ್ರಗಳ ಪೂರಕವಾಗಿ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಇದು ನಾಶ ಆಗಿರುವಂತದ್ದು. ಯಾವ ಯೋಜನೆ ಇದೆ ಹೇಳಿ, ಯಾವ ಕಾನೂನು ಇದೆಯಾ ಎತ್ತನ್ನು ಉಳಿಸುವಂತದ್ದು? ಯಾವುದೂ ಇಲ್ಲ. ಆದ್ರೆ ಇವತ್ತು ನಮ್ಗೆ ಟ್ಯಾಕ್ಟ್ರಿ ಬೇಕು, ಮತ್ತೆ ಯಾವ್ದಾದ್ರು ಯಂತ್ರ ಬೇಕಂತಂದ್ರೆ ಸುಮಾರು ಯೋಜನೆಗಳಿದಾವೆ. ನಾಳೆನೆ ನಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ತಾರೆ. ಹಾಗಾಗಿ ಇದಕ್ಕೆ ಪೂರಕವಾದಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಲೇಬೇಕಾಗಿದೆ. ಯಾವುದೋ ರೂಪದಲ್ಲಿ ಶ್ರೀಶೈಲ ಮಲ್ಲಯ್ಯನೇ ಇದನ್ನ ಏನಾದ್ರು ವ್ಯವಸ್ಥೆ ಮಾಡ್ಕೋತಾ ಇದೇನೋ ಗೊತ್ತಿಲ್ಲ. ಯಾಕಂತಂದ್ರೆ ಮುಂದಿರುವಂತ ನಂದಿ ಉಳಿಸಬೇಕಾದ ಜವಾಬ್ದಾರಿ ಮಲ್ಲಯ್ಯಂದು ಬಂದ್ಬಿಟ್ಟಿದೆ ಈಗ. ಅದಕ್ಕಾಗಿ ಇವತ್ತು ತೈಲ ಪೂರೈಕೆನೇ ಇವತ್ತು ನಿಲ್ಲುವಂತ ಪರಿಸ್ಥಿತಿ ನಾವು ಬಂದಿದ್ದೀವಿ. ನಿನ್ನೆ ದಿವಸನೇ ಏನಾಗಿದೆ, $70 ಒಂದು ಬ್ಯಾರಲ್ ಸಿಗ್ತಾ ಇರುವಂತದ್ದು $120 ಕೊಟ್ಟರು ಕೂಡ ಸಿಗೋದಿಲ್ಲ ಅನ್ನುವಂಥದ್ದು. ಇವತ್ತು ಬಂದಿರುವಂತದ್ದು ಪೇಪರ್ ಅಲ್ಲಿ ಈಗಾಗಲೇ ಅನೌನ್ಸ್ ಆಗಿದೆ, ಬೆಂಗಳೂರಲ್ಲಿ ಸುಮಾರು ಹೋಟೆಲ್ಗಳು ಇವತ್ತೇ ಬಂದ್ ಆಗೋದು ಅಂತ ಹೇಳಿ. ಹಾಗಿದ್ರೆ ಇವತ್ತು ಹೋಟೆಲ್ಗಳು ಬಂದ್ ಆಗ್ತವೆ, ನಾಳೆ ನಮ್ಮ ಮನೆ ಇರುವಂತ ಅಡಿಗೆ ಮನೆ ಬಂದ್ ಆಗ್ತದ ಅನ್ನುವಂಥದ್ದು. ಹಾಗಾದ್ರೆ ಇದು ಕಾಯಕ ಮತ್ತು ದಾಸೋಹ ಎದ್ರ ಮೇಲೆ ನಿಂತದಪ್ಪ ಅಂದ್ರೆ ಈ 4 ಕಾಲಿನ ಬಸವಣ್ಣನ ಮೇಲೆ ನಿಂತದ. ಹಾಗಿದ್ರೆ ಇನ್ನು ಯಾವುದೇ ಕಾರಣಕ್ಕೂ ಈ ಬಸವಣ್ಣನ ಬಿಟ್ಟು ನಾವು ಮುಂದೆ ಹೋಗಕ್ ಅವಕಾಶನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನಾಗಬೇಕಾಗಿದೆ, ನಾವು ರಾಜಕೀಯ ನಿಟ್ಟಿನಲ್ಲಿನೂ ಕೂಡ ನಾಯಕರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದೇ ರೀತಿ ಮತ ಕೊಡುವಂತ ಪ್ರಜೆಗಳು ಕೂಡ ಇವತ್ತು ಚಿಂತನೆಯನ್ನ ಮಾಡ್ಲೇಬೇಕು ಅಂತ. ನಾನ್ ನಂದಿ ಸಂಪತ್ತಿನ ಆಧಾರಿತವಾಗಿ ಉಳಿಸ್ತೀನಿ ಮತ್ತು ಅದಕ್ಕೆ ಪೂರಕವಾದಂತ ಕಾನೂನು ಯೋಜನೆಯನ್ನು ತರ್ತೀನಿ ಅಂತ ಯಾರು ಮುಂದೆ ಬರ್ತಾರೋ ಅವರಿಗೆ ಮತ ನೀಡುವಂತ ಒಂದು ಜನಜಾಗೃತಿ ರಾಷ್ಟ್ರಾದ್ಯಂತ ಇದು ಮೂಡ್ಲೇಬೇಕಾಗಿದೆ ಅಂತ. ಹಾಗಾಗಿ ಇವತ್ತು ಈ ರಾಷ್ಟ್ರದಲ್ಲಿ ಈ ನಂದಿ ಪೂಜಕರು ಎಷ್ಟು ಜನ ಇದ್ದಾರೆ ಅಂದ್ರೆ 80% ಇದ್ದಾರೆ. ಹಾಗಿದ್ರೆ ಇವರೆಲ್ಲರೂ ಒಂದು ಕೂಡಿ, ಪಕ್ಷ ಯಾವುದೇ ಆಗಿರ್ಲಿ, ಆದ್ರೆ ನಂದಿ ಉಳಿಸೋರಿಗೆ ನಮ್ಮ ಮತ ಬರಾಬರಿ ಅಂದ್ರೇನೆ ನಮ್ಮ ಆರೋಗ್ಯ ಉಳಿತದೆ, ಅಂದಾಗ ನಮ್ಮ ಭವಿಷ್ಯ ನಿರ್ಮಾಣ ಆಗ್ತದೆ ಚೆನ್ನಾಗಿ, ಅಂದಾಗ ನಮ್ಮ ರಾಷ್ಟ್ರ ಉಳಿತದೆ ಅನ್ನುವಂಥದ್ದು. ಈ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ನಾವು ಶ್ರೀಶೈಲ ಮಲ್ಲಯ್ಯನ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅಂದ್ರೆ ಅವನ ಸ್ಥಳದಲ್ಲಿ ಇದನ್ನ 15ನೇ ತಾರೀಕಿಗೆ ಒಂದು ದೊಡ್ಡದಾದಂತ ಸಮಾವೇಶ ಆಗೋದಿದೆ. ಅಲ್ಲಿನೂ ಕೂಡ ಈ ಭಾರತದ
ಮಾಜಿ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಮತ್ತು ಈ ರಾಜ್ಯದಲ್ಲಿರುವಂತಹ ಪ್ರಮುಖ ಸ್ವಾಮೀಜಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ, 100 ಜನ. ಅವರ ಒಂದು ಸಮ್ಮುಖದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಜಾಗೃತಿ ಮೂಡಿಸುವಂತ ಮುಂದಿನ ಏನ್ ಯೋಜನೆಗಳನ್ನ ಹೇಳ್ಕೋಬೇಕು ಅನ್ನುವಂಥದ್ದನ್ನ ಒಂದು ಒಳ್ಳೆಯ ಒಂದು ನಿರ್ಧಾರಕ್ಕೆ ಬರೋದಿದೆ. ಹಾಗಾಗಿ ನಾನು ಈ ಮೂಲಕ ತಮಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ಒಂದು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನಕ್ಕೆ 15ನೇ ತಾರೀಕು ಸಾಯಂಕಾಲ ಇದೆ ಆ ಕಾರ್ಯಕ್ರಮಕ್ಕೆ, ತಾವು ಬನ್ನಿ. ಈಗಾಗಲೇ ಯಾರು ತಮ್ಮ ಗ್ರಾಮಗಳಿಂದ ಒಂದು ಪಾದಯಾತ್ರೆ ಮುಖಾಂತರ ಹೋಗಿದ್ದಾರೆ ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳಿ ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ರಿ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಇದು ಭವಿಷ್ಯದ ಪ್ರಶ್ನೆ ಇರುವಂತದ್ದು. ನಾವೇನಾದ್ರೂ ಈ ಸಂದರ್ಭದಲ್ಲಿ ಇವೆಲ್ಲ ಪಕ್ಷ, ಜಾತಿ, ಧರ್ಮ ಇವು ಭೇದ ಭಾವವನ್ನು ಮರೆತು ಯಾವ್ದು ಅವಶ್ಯಕತೆ ಇದೆಯೋ ಅದಕ್ಕಾಗಿ ಒಂದು ಗೂಡದೆ ಹೋದ್ರೆ ಖಂಡಿತವಾಗಿನೂ ಕೂಡ ನಮಗೆ ಒಳ್ಳೆ ಭವಿಷ್ಯ ಇಲ್ವೇ ಇಲ್ಲ ಅನ್ನುವಂಥದ್ದು. ಇದು ಪ್ರಾರಂಭ ಆಗಿರುವಂತದ್ದು. ಮೊದಲ ಹಂತದಲ್ಲಿ ಎಲ್ಲವೂ ಕೂಡ ನಿಲ್ಲುವಂಥದ್ದು. ನಮ್ಮ ಕೃಷಿನೇ ನಿಂತು ಬಿಡ್ತದೆ ಈಗ. ಯಾಕಂದ್ರೆ ಎಲ್ಲಾ ಕೃಷಿ ಅವಲಂಬಿತವಾಗಿರುವಂತದ್ದು ಈ ತೈಲ ಮೇಲೆನೇ ಆಗಿದೆ. ಅಂದ್ರೆ ನಮ್ಗೆ ಎಲ್ಲಾ ಟ್ಯಾಕ್ಟ್ರಿಗಳು ಏನಿದಾವೋ ಅವೆಲ್ಲಾನು ಕೂಳ್ ಹಚ್ಚುವಂತ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಎಷ್ಟು ನಂದಿ ಸಂಪತ್ತು ಇದೆಯೋ ಅದು ಯಾವುದೇ ಕಾರಣಕ್ಕೂ ಕಸಾಯಖಾನೆ ಹೋಗ್ಬಾರ್ದು. ಅದು ರೈತರ ಮನೆಯಾಗೆ ಉಳಿಬೇಕು. ಉಳಿಯುವಂತಹ ಕಾನೂನು ಮತ್ತು ಯೋಜನೆಗಳು ತರಲೇಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಆಗ್ರಹಿಸಿದ್ರೆ ಮಾತ್ರ ಇದು ಸಾಧ್ಯತೆ ಇದೆ ಎನ್ನುವಂತ ಮಾತನ್ನ ತಮಗೆಲ್ಲ ಹಂಚಿಕೊಂಡು ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಈ ಒಂದು ನಗರಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಕೆಲವೊಬ್ಬರಿಗೆ ಕರೆ ಮಾಡಿದೇವಿ ಅಣ್ಣನವರಿಗೆ. ಅವರು ಮಡಿವಾಳರ್ ಸರ್ ಇದಾರೆ ಅಣ್ಣವರು. ಆಮೇಲೆ ನಮಗೆ ಮುರಾಳ್ ಅನ್ನೋರು ಪರಿಚಯ ಮಾಡಿಕೊಟ್ರು, ಮತ್ತೆ ಜಯಸಿಂಗ್ ಅನ್ನೋರು. ಈ ರೀತಿ ಎಲ್ಲರೂ ಕೂಡ ಏನ್ ಮಾಡಿದಾರು, ಅಮಿತ್ ಸಿಂಗ್ ಅನ್ನೋರು, ಇವರೆಲ್ಲರೂ ಕೂಡಿ ಒಳ್ಳೆಯ ಬಳಗ. ಎಲ್ಲರನ್ನು ಕೂಡಿ ಇಲ್ಲಿಂದ ಸ್ವಾಗತ ಮಾಡಿ ಅಲ್ಲೊಂದು ಕಾರ್ಯಕ್ರಮ ಮಾಡೋಣ ಅಂತ ಒಂದು ನಿರ್ಧಾರದೊಂದಿಗೆ ಇಲ್ಲಿ ಬಂದ್ರು. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಇಲ್ಲೇ ಇರುವಂತದ್ದು ಇಷ್ಟು ಜನ ಸೇರಕ ನಮ್ಗೆ ಬಹಳ ಖುಷಿ ಆಯ್ತು. ಅಂತಂದ್ರೆ ತಮ್ಮನ್ನು ಕೂಡ ನೋಡ್ಕೊಂಡು ಮತ್ತೆ ಅದ್ರ ನಾವು ಕೂಡ ಇಲ್ಲಿ ಭಾಗಿಯಾಗೋಕೆ ಒಂದು ಅವಕಾಶ ಸಿಕ್ಕಂಗಾಯ್ತು. ಹಾಗಾಗಿ ವಿಚಾರ ಹಂಚ್ಕೊಳಕ್ ನಮಗೂ ಕೂಡ ಒಂದೇನಾಯ್ತು, ಒಂದು ಅವಕಾಶ ಸಿಕ್ಕಂಗಾಯ್ತು. ಆ ಒಂದು ಕಾರಣಕ್ಕಾಗಿ ಯಾರೆಲ್ಲ ಇದನ್ನ ಜವಾಬ್ದಾರಿ ಹೊತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಅವರಿಗೆ, ಅದೇ ರೀತಿ ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಏನಿದೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶಂಭು.